ನಿನ್ನೆ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರಿಂದ ಲಕ್ಷಾಂತರ ಕೋಟ್ಯಾಂತರ ಜನಗಳಿಗೆ ಹೇಳಬೇಕಾಗುತ್ತೆ, ಲಕ್ಷಾಂತರ ಜನ ಬಡವರಿಗೆ ನಿರಾಶೆಯಾಗಿದೆ. ಅದು ಅವರಿಗೆ ತುಂಬಲಾರದ ನಷ್ಟವೂ ಹೌದು. ಅವರು 5 ಗ್ಯಾರಂಟಿ ಯೋಜನೆಗಳಿಂದ ಈ ರಾಜ್ಯವನ್ನು ಸಮೃದ್ಧಿಯತ್ತ ಮತ್ತು ಆರ್ಥಿಕ ಸದೃಢತೆ ತಗೊಂಡೋಗ್ತಾಯಿದ್ರು. ಸಾಮಾಜಿಕ ನ್ಯಾಯದ ಹರಿಕಾರರಾಗಿದ್ದರು. ಸಮಾನತೆಗೆ ಎಂದೂ ಸಹ ಅವರು ರಾಜಿ ಮಾಡ್ಕೊಂಡವರಲ್ಲ. ಅಂಥ ವ್ಯಕ್ತಿ ರಾಜೀನಾಮೆ ನೀಡಿದ್ರಿಂದ ಭಾಳ ದುಃಖವಾಗುತ್ತಾ ಇದೆ. ಆದರೆ ಈ ಗ್ಯಾರಂಟಿಗಳು ಅವು ಯಾವತ್ತೂ ಸಹ ಒಬ್ಬ ವ್ಯಕ್ತಿ ಜೊತೆಗಿರಲ್ಲ, ಒಂದು ಸಿದ್ಧಾಂತದ ಜೊತೆಗಿರ್ತವೆ. ಹಾಗಾಗಿ ಅವುಗಳು ಮುಂದುವರಿಬೇಕಾಗುತ್ತೆ. ಮುಂದುವರೆದ್ರೆ ಮಾತ್ರ ಈ ಜನಾಂಗ ಅಥವಾ ತಳ ಸಮುದಾಯದ ಎಲ್ಲ ಜನಾಂಗದವರು ಸಹ ಒಂದಿಷ್ಟು ನಿರ್ಮಲವಾಗಿ ವಿದ್ಯೆ ಪಡಿತಾರೆ, ಶಿಕ್ಷಣ, ಉದ್ಯೋಗ ಹಾಗೂ ಸ್ವಾವಲಂಬನೆಯತ್ತ ಸಾಕ್ತಾರೆ. ಆ ನಿಟ್ಟಿನಲ್ಲಿ ಮುಂದೆ ಬರ್ತಕ್ಕಂಥ ಎಲ್ಲ ಪಕ್ಷದ ಯಾವುದೇ ಅಧಿಕಾರಿ ರಾಜಕೀಯ ಮುತ್ಸದಿ ಬಂದರೂ ಸಹ ದಲಿತರಿಗೆ ಸಿಎಂ ಸ್ಥಾನ ಕೊಡೋದು ಬೇಡವಾ ಸರ್? ದಲಿತ ವರ್ಗ ಅಂತ ಬಂದಾಗ ಪರಮೇಶ್ವರ್ ಅವರ ಹೆಸರು ಕೇಳಿ ಬರ್ತಾರೆ ರಾಜ್ಯದಲ್ಲಿ, ಅವ್ರಿಗೆ ಕೊಡೋದು ಬೇಡವಾ? ದಲಿತ ಮುಖ್ಯಮಂತ್ರಿ ಮಾಡಿದರೆ ನಮಗೆಲ್ಲ ಇನ್ನೂ ಸಂತೋಷವೇ. ಆದರೆ ಈಗಿನ ಬೆಳವಣಿಗೆಗಳು ನೋಡಿದಾಗ ದಲಿತ ಮುಖ್ಯಮಂತ್ರಿಗೆ ಎಷ್ಟು ಮಟ್ಟಿಗೆ ಕೊಡ್ತಾರೆ ಅನ್ನೋದು ನಮಗೆ ಅರ್ಥವಾಗ್ತಾ ಇಲ್ಲ. ಹಾಗಾಗಿ ನಾವು ಒಂದನ್ನು ಈ ಕ್ಷಣದಲ್ಲಿ ಹೇಳಬೇಕು, ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂತಹ KH ಮುನಿಯಪ್ಪನವರು ಈಗ ಪುನರ್ರಚನೆ ಆದಾಗ ಖಂಡಿತವಾಗಿ ಅವರಿಗೆ ತಳ ಸಮುದಾಯಗಳಿಗೆ ಒಳ್ಳೆಯದಾಗುತ್ತೆ, ಸಮಾನತೆ ಸಿಗುತ್ತೆ ಅನ್ನೋದಾದರೆ ಅವ್ರನ್ನ ಉಪಮುಖ್ಯಮಂತ್ರಿ ಆದರೂ ಮಾಡಿದರೆ ಒಳ್ಳೆಯದು ಅಂತ ಹೇಳಿ ನಾವು ಈ ಕ್ಷಣದಲ್ಲಿ ಆಶಿಸ್ತೀವಿ. ಅಣ್ಣಪ್ಪ, ಆಯನೂರು ಕೋಟೆ, ಶಿವಮೊಗ್ಗ ಜಿಲ್ಲಾ ಆದಿಜಾಂಬ ಸಂಘ.